ಇಸ್ರೇಲ್ನ ನರ ಮೇಧಕ್ಕೆ ಪ್ರತೀಕಾರವಾಗಿ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ವಿಶ್ವದಲ್ಲಿ ಮೂರನೇ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಎರಡು ದೇಶಗಳ ನಡುವಿನ ಕಿತ್ತಾಟದಲ್ಲಿ ವೀಕ್ಷಕರೇ ಕನ್ನಡಿಗರು ನಿಜ ಒಂದಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಮಿಸೈಲ್ಗಳ ಅಟ್ಯಾಕ್, ಚೀರಾಟ, ಕೂಗಾಟ, ಜೀವ ಉಳಿಸಿಕೊಳ್ಳಲು ಹೋರಾಟ. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ವಾರ್. ಮೂರನೇ ಮಹಾಯುದ್ಧಕ್ಕೆ ಇರಾನ್ ಇಸ್ರೇಲ್ ದಾಳಿ ಮುನ್ನುಡಿ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ. ಹಮಾಸ್ ಉಗ್ರರನ್ನ ಇಸ್ರೇಲ್ ಹುಟ್ಟಡಗಿಸುತ್ತಿದೆ. ಹೆಜ್ಬೊಲ್ಲಾ ಉಗ್ರರ ನಾಯಕ ನಸ್ರುಲ್ಲಾನ ಹೊಡೆದುರುಳಿಸಿದೆ. ಇದರಿಂದ ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯ ಸುರಿಮಳೆಗೈದಿದೆ. ಇಸ್ರೇಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ. ಯುದ್ಧದ ಕಾರ್ಮೋಡವೇ ಆವರಿಸಿದೆ. ಇರಾನ್ ಇಸ್ರೇಲ್ ಸಮರದಿಂದಾಗಿ ಆ ನೆಲದಲ್ಲಿರುವ ಕನ್ನಡಿಗರು ಪರದಾಡುವಂತಾಗಿದೆ. ಬೇರೆ ಬೇರೆ ಕೆಲಸಗಳಿಗೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿರುವ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ನೀಡಿದ್ದು, ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿ ಆಶ್ರಯ ಪಡೆಯುತ್ತಿದ್ದಾರೆ. ಸಿಕ್ಕಾಪಟ್ಟೆ ಮಿಸೈಲ್ಸ್ ಡೈಲಿ ಹೊಡಿತಾ ಇರ್ತಾರೆ ಈ ನಾರ್ತ್ ಇಸ್ರೇಲ್ಗೆ. ಆವಾಗ ಅಲ್ಲಿಂದ 60,000 to 70,000 ಜನನ್ನ ಇಸ್ರೇಲ್ ಈ ಸೆಂಟರ್ಗೆ ಕರ್ಕೋತಾರೆ. ಸೊ ಇವ್ರನ್ನ ಮತ್ತೆ ವಾಪಸ್ ಕಳಿಸ್ಬೇಕು ನಾವು ಅಂದ್ಬಿಟ್ಟು ಇವ್ರು ಗ್ರೌಂಡ್ ಇನ್ವೇಷನ್ ಮಾಡ್ತಾರೆ. ಅವ್ರ ಪ್ರಕಾರ ಹತ್ತತ್ರ ಒಂದು 30 ಕಿಲೋಮೀಟರ್ಸ್ ನಾವು ಒಳಗೋಗಿ ಅಲ್ಲಿರೋದನ್ನೆಲ್ಲ ಸ್ಯಾನಿಟೈಸ್ ಮಾಡಿ ನಮ್ಮ ಇಸ್ರೇಲ್ ಅವ್ರು ಯಾರು 60-70 ಸಾವಿರ ನಾರ್ತ್ ಇಸ್ರೇಲ್ನಲ್ಲಿ ಹೋಗಿ ಮತ್ತೆ ಮರುಜೀವನ ಸ್ಥಾಪನೆ ಸೃಷ್ಟಿಸ್ತೀವಿ ಅನ್ನೋಕ್ಕೋಸ್ಕರ ಗ್ರೌಂಡ್ ಇನ್ವೇಷನ್ ಶುರು ಮಾಡ್ತಾರೆ. ಇದೇ ಟೈಮ್ಗೆ ಇರಾನ್ ಅಫ್ಕೋರ್ಸ್ ಅಮೆರಿಕ ಎಚ್ಚರ ಕೊಡುತ್ತೆ ಈ ಥರ ಇರಾನ್ ಅವರು ದಾಳಿ ಮಾಡ್ತಾರೆ ಅಂತ. ಬಟ್ ನಿನ್ನೆ ರಾತ್ರಿ ಸಡನ್ ಆಗಿ 181 ಮಿಸೈಲ್ ದಾಳಿ ಮಾಡಿದೆ. ಜ್ಯೂರಿಕ್ನಿಂದ ದುಬೈಗೆ ಬರ್ತಿದ್ದ ವೇಳೆ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಅಟ್ಯಾಕ್ ಮಾಡಿದೆ. ಇದರಿಂದ ಟರ್ಕಿಯಲ್ಲಿ ವಿಮಾನ ದಿಢೀರ್ ತುರ್ತು ಭೂಸ್ಪರ್ಶವಾಗಿದೆ. ದಾಳಿ ಹಿನ್ನೆಲೆ ಕನ್ನಡಿಗರು ವಿಮಾನದಲ್ಲೇ ಉಳಿದಿದ್ದಾರೆ. ಬಳಿಕ ದುಬೈನಿಂದ ಬೆಂಗಳೂರಿಗೆ ಕೆಲ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ನಾವು ಬಂದು ಬ್ಯಾಂಗ್ಳೂರಿನವರು. ಈ ನಮ್ಮದು ಒಂದು ಕಾನ್ಫರೆನ್ಸ್ ಇತ್ತು, L&T ಕಾನ್ಫರೆನ್ಸು ಸ್ವಿಟ್ಜರ್ಲ್ಯಾಂಡಲ್ಲಿ. ಜ್ಯೂರಿಕ್ಕಿಂದ ನಾವು 3:25 ಹೊರಟು. ಬಟ್ ಇರಾನ್ ಮಿಸೈಲ್ಸ್ ಅಟ್ಯಾಕಿಂದ ಫ್ಲೈಟ್ ಬಂದು ನಾವು ದುಬೈಗೆ ಬಂದು ದುಬೈಯಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲ್ಗೆ ಬಂದಿದೆ. ಇಸ್ತಾಂಬುಲಲ್ಲಿ ಈಗ ಫ್ಲೈಟ್ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು. ನಮ್ಮನ್ನು ಒಳಗಡೆನೇ ಇದ್ದೀವಿ, ಇನ್ನು ಫ್ಲೈಟ್ ಒಳಗಡೆನೆ, ಡೋರ್ಸ್ ಇನ್ನೂ ಓಪನ್ ಆಗಿಲ್ಲ. ಇಸ್ರೇಲಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಎಂದು ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಸದ್ಯ ಇಸ್ರೇಲ್ನಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದು ಬದುಕಿ ಬರೋದು ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ನ ನರ ಮೇಧಕ್ಕೆ ಪ್ರತೀಕಾರವಾಗಿ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ವಿಶ್ವದಲ್ಲಿ ಮೂರನೇ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಎರಡು ದೇಶಗಳ ನಡುವಿನ ಕಿತ್ತಾಟದಲ್ಲಿ ವೀಕ್ಷಕರೇ ಕನ್ನಡಿಗರು ನಿಜ ಒಂದಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಮಿಸೈಲ್ಗಳ ಅಟ್ಯಾಕ್, ಚೀರಾಟ, ಕೂಗಾಟ, ಜೀವ ಉಳಿಸಿಕೊಳ್ಳಲು ಹೋರಾಟ. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ವಾರ್. ಮೂರನೇ ಮಹಾಯುದ್ಧಕ್ಕೆ ಇರಾನ್ ಇಸ್ರೇಲ್ ದಾಳಿ ಮುನ್ನುಡಿ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ. ಹಮಾಸ್ ಉಗ್ರರನ್ನ ಇಸ್ರೇಲ್ ಹುಟ್ಟಡಗಿಸುತ್ತಿದೆ. ಹೆಜ್ಬೊಲ್ಲಾ ಉಗ್ರರ ನಾಯಕ ನಸ್ರುಲ್ಲಾನ ಹೊಡೆದುರುಳಿಸಿದೆ. ಇದರಿಂದ ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯ ಸುರಿಮಳೆಗೈದಿದೆ. ಇಸ್ರೇಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ. ಯುದ್ಧದ ಕಾರ್ಮೋಡವೇ ಆವರಿಸಿದೆ. ಇರಾನ್ ಇಸ್ರೇಲ್ ಸಮರದಿಂದಾಗಿ ಆ ನೆಲದಲ್ಲಿರುವ ಕನ್ನಡಿಗರು ಪರದಾಡುವಂತಾಗಿದೆ.
ಬೇರೆ ಬೇರೆ ಕೆಲಸಗಳಿಗೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿರುವ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ನೀಡಿದ್ದು, ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿ ಆಶ್ರಯ ಪಡೆಯುತ್ತಿದ್ದಾರೆ. ಸಿಕ್ಕಾಪಟ್ಟೆ ಮಿಸೈಲ್ಸ್ ಡೈಲಿ ಹೊಡಿತಾ ಇರ್ತಾರೆ ಈ ನಾರ್ತ್ ಇಸ್ರೇಲ್ಗೆ. ಆವಾಗ ಅಲ್ಲಿಂದ 60,000-70,000 ಜನನ್ನ ಇಸ್ರೇಲ್ ಈ ಸೆಂಟರ್ಗೆ ಕರ್ಕೋತಾರೆ. ಸೊ ಇವ್ರನ್ನ ಮತ್ತೆ ವಾಪಸ್ ಕಳಿಸ್ಬೇಕು ನಾವು ಅಂದ್ಬಿಟ್ಟು ಇವ್ರು ಗ್ರೌಂಡ್ ಇನ್ವೇಷನ್ ಮಾಡ್ತಾರೆ. ಅವ್ರ ಪ್ರಕಾರ ಹತ್ತತ್ರ ಒಂದು 30 ಕಿಲೋಮೀಟ್ರಷ್ಟು ನಾವು ಒಳಗೋಗಿ ಅಲ್ಲಿರೋದನ್ನೆಲ್ಲ ಸ್ಯಾನಿಟೈಸ್ ಮಾಡಿ ನಮ್ಮ ಇಸ್ರೇಲ್ ಅವ್ರು ಯಾರು 60,000-70,000 ನಾರ್ತ್ ಇಸ್ರೇಲಲ್ಲಿ ಹೋಗಿ ಮತ್ತೆ ಮರುಜೀವನ ಸ್ಥಾಪನೆ ಸೃಷ್ಟಿಸ್ತೀವಿ ಅನ್ನೋಕ್ಕೋಸ್ಕರ ಗ್ರೌಂಡ್ ಇನ್ವೇಷನ್ ಶುರು ಮಾಡ್ತಾರೆ. ಇದೇ ಟೈಮ್ಗೆ ಇರಾನು ಅಫ್ಕೋರ್ಸ್ ಅಮೆರಿಕ ಎಚ್ಚರ ಕೊಡುತ್ತೆ ಈ ಥರ ಇರಾನ್ ಅವರು ದಾಳಿ ಮಾಡ್ತಾರೆ ಅಂತ. ಬಟ್ ನಿನ್ನೆ ರಾತ್ರಿ ಸಡನ್ ಆಗಿ 181 ಮಿಸೈಲ್ ದಾಳಿ ಮಾಡಿದೆ. ಜ್ಯೂರಿಕ್ನಿಂದ ದುಬೈಗೆ ಬರ್ತಿದ್ದ ವೇಳೆ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಅಟ್ಯಾಕ್ ಮಾಡಿದೆ. ಇದರಿಂದ ಟರ್ಕಿಯಲ್ಲಿ ವಿಮಾನ ದಿಢೀರ್ ತುರ್ತು ಭೂಸ್ಪರ್ಶವಾಗಿದೆ. ದಾಳಿ ಹಿನ್ನೆಲೆ ಕನ್ನಡಿಗರು ವಿಮಾನದಲ್ಲೇ ಉಳಿದಿದ್ದಾರೆ. ಬಳಿಕ ದುಬೈನಿಂದ ಬೆಂಗಳೂರಿಗೆ ಕೆಲ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ನಾವು ಬಂದು ಬ್ಯಾಂಗ್ಳೂರ್ನವರು. ಈ ನಮ್ಮದು ಒಂದು ಕಾನ್ಫರೆನ್ಸ್ ಇತ್ತು, L&T ಕಾನ್ಫರೆನ್ಸು ಸ್ವಿಟ್ಜರ್ಲೆಂಡಲ್ಲಿ. ಜ್ಯೂರಿಕ್ಕಿಂದ ನಾವು 3:25 ಹೊರಟು. ಬಟ್ ಇರಾನ್ ಮಿಸೈಲ್ಸ್ ಅಟ್ಯಾಕಿಂದ ಫ್ಲೈಟ್ ಬಂದು ನಾವು ದುಬೈಗೆ ಬಂದು ದುಬೈಯಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಫ್ಲೈಟ್ನ ಡೈವರ್ಟ್ ಮಾಡಿ ಇಸ್ತಾಂಬುಲ್ಗೆ ಬಂದಿದೆ. ಇಸ್ತಾಂಬುಲಲ್ಲಿ ಈಗ ಫ್ಲೈಟ್ ಲ್ಯಾಂಡ್ ಆಗಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು. ನಮ್ಮನ್ನು ಒಳಗಡೆನೇ ಇದ್ದೀವಿ, ಇನ್ನು ಫ್ಲೈಟ್ ಒಳಗಡೆನೆ, ಡೋರ್ಸ್ ಇನ್ನೂ ಓಪನ್ ಆಗಿಲ್ಲ. ಇಸ್ರೇಲಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ ಎಂದು ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಸದ್ಯ ಇಸ್ರೇಲ್ನಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿದ್ದು ಬದುಕಿ ಬರೋದು ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ನ ನರ ಮೇಧಕ್ಕೆ ಪ್ರತೀಕಾರವಾಗಿ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ವಿಶ್ವದಲ್ಲಿ 3ನೇ ಮಹಾಯುದ್ಧದ ಕಾರ್ ಮೋಡ ಕವಿದಿದೆ. ಎರಡು ದೇಶಗಳ ನಡುವಿನ ಕಿತ್ತಾಟದಲ್ಲಿ ವೀಕ್ಷಕರೇ ಕನ್ನಡಿಗರು, ನಿಜ ಒಂದಷ್ಟು ಜನ ಕನ್ನಡಿಗರು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಮಿಸೈಲ್ಗಳ ಅಟ್ಯಾಕ್, ಚೀರಾಟ, ಕೂಗಾಟ, ಜೀವ ಉಳಿಸಿಕೊಳ್ಳಲು ಹೋರಾಟ. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ವಾರ್. 3ನೇ ಮಹಾಯುದ್ಧಕ್ಕೆ ಇರಾನ್ ಇಸ್ರೇಲ್ ದಾಳಿ ಮುನ್ನುಡಿ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ. ಹಮಾಸ್ ಉಗ್ರರನ್ನ ಇಸ್ರೇಲ್ ಹುಟ್ಟಡಗಿಸುತ್ತಿದೆ. ಹೆಜ್ಬೊಲ್ಲಾ ಉಗ್ರರ ನಾಯಕ ನಸ್ರುಲ್ಲಾನ ಹೊಡೆದುರುಳಿಸಿದೆ. ಇದರಿಂದ ರೊಚ್ಚಿಗೆದ್ದ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯ ಸುರಿಮಳೆಗೈದಿದೆ. ಇಸ್ರೇಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ. ಯುದ್ಧದ ಕಾರ್ಮೋಡವೇ ಆವರಿಸಿದೆ. ಇರಾನ್ ಇಸ್ರೇಲ್ ಸಮರದಿಂದಾಗಿ ಆ ನೆಲದಲ್ಲಿರುವ ಕನ್ನಡಿಗರು ಪರದಾಡುವಂತಾಗಿದೆ. ಬೇರೆ ಬೇರೆ ಕೆಲಸಗಳಿಗೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿರುವ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ನೀಡಿದ್ದು, ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿ ಆಶ್ರಯ ಪಡೆಯುತ್ತಿದ್ದಾರೆ. ಸಿಕ್ಕಾಪಟ್ಟೆ ಮಿಸೈಲ್ಸ್ ಡೈಲಿ